ಯೋಚನೆ ಮಾಡಬೇಡಿ. ಆವತ್ತು ದೊಡ್ಡಪ್ಪನ ಮನೆ ಕರ್ಕೊಂಡು ಬರೋದಕ್ಕೋಸ್ಕರ ನಾವು ತಗೊಂಡಿದ್ದ ನಿರ್ಧಾರ ಇವತ್ತು ನಿಮ್ ಕಣ್ಣಲ್ಲಿ ನೀರ್ ಬರೋ ತರ ಆಗಿದೆ. ನನಗ್ ತುಂಬಾ ನೋವಾಗ್ತದೆ. ಸಾರಿ ದೊಡ್ಡಮ್ಮ. ಆಸ್ತಿ ಹೋಗಿದ್ದಕ್ಕೆ ನನ್ಗೇನು ಬೇಜಾರಿಲ್ಲಮ್ಮ. ಪಾರ್ವತಿ ಇಷ್ಟು ಬದಲಾಗ್ಬಿಟ್ಟಿದ್ದಾಳೆ ಅನ್ನೋದು ನೀನ್ ದೊಡ್ಡಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಚಿಕ್ಕಮ್ಮನಿಂದ ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಪಾಪ ಚಿಕ್ಕಪ್ಪ ಕೂಡ ಚಿಕ್ಕಮ್ಮನ ಮಾತಿಗೆ ಎದುರು ಮಾತಾಡಕ್ಕಾಗ್ತಿಲ್ಲ. ನಮ್ ಶಿವರಾಜು ಈ ಕಡೆ ನಿಮ್ ದೊಡ್ಡಪ್ಪನ ಮಾತುಗೂ ಎದುರಾಡೋದಕ್ಕಾಗ್ದೆ, ಆ ಕಡೆ ಪಾರ್ವತಿ ಮಾತುಗೂ ಎದುರುತ್ರ ಕೊಡೋಕ್ಕಾಗ್ದೆ. ಎಷ್ಟು ಸಂದಿಗ್ಧ ಪರಿಸ್ಥಿತಿಲಿದ್ದಾನೆ ಅಂತ ಗೊತ್ತಾ? ಚಿಕ್ಕಮ್ಮನ ಜೊತೆ ಅವ್ರ ಅಮ್ಮನೂ ಬಂದಿದಾರಲ್ವಾ, ಚಿಕ್ಕಮ್ಮ ಏನೇನ್ ಮಾಡ್ಬೇಕು ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡು. ನಮಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಏನು ಪರವಾಗಿಲ್ಲ ದೊಡ್ಡಮ್ಮ, ಆದಷ್ಟು ಬೇಗ ಎಲ್ಲ ಸರಿಯಾಗತ್ತೆ. ಯೋಚನೆ ಮಾಡಬೇಡಿ. ಶಿವರಾಜು ಪಾರ್ವತಿ ಇಷ್ಟು ಬದಲಾಗ್ಬಿಡ್ತಾರೆ ಅನ್ನೋದು ನಾವು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ ದೊಡ್ಡಪ್ಪಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಅಂತ ಊಹಿಸ್ಕೊಡಕ್ಕೂ ನನ್ ಕೈಲಾಗ್ತಿಲ್ಲ. ಎಂತ ಪರಿಸ್ಥಿತಿಲಾದ್ರೂ ದೊಡ್ಡಪ್ಪಂಗೆ ಈ ವಿಷಯ ಗೊತ್ತಾಗ್ಬಾರ್ದು ದೊಡ್ಡಮ್ಮ. ಹೀಗೆ ಎಷ್ಟು ದಿವಸ ಅಂತ ಮುಚ್ಚಿಟ್ಕೊಡಕ್ಕಾಗತ್ತೆ? ಇವತ್ತಲ್ದೆ ಹೋದ್ರು ಇನ್ನೊಂದ್ ದಿವ್ಸನಾದ್ರೂ ಅವ್ರಿಗೆ ಈ ವಿಷಯ ಗೊತ್ತೇ ಗೊತ್ತಾಗತ್ತಲ್ವಾ? ಮೊದ್ಲು ಕೂಡ ನನ್ಗೆ ಈ ತರ ಭಯ ಇತ್ತು ದೊಡ್ಡಮ್ಮ. ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ಏನ್ ಮಾಡಿದ್ರು ಸರಿ, ದೊಡ್ಡಪ್ಪಂಗ್ ಮಾತ್ರ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳೋಣ. ಈ ಕಡೆ ನಾನು ಮತ್ತೆ ರಾಜಿನೂ ಈ ವಿಷಯದಲ್ಲಿ ಕ್ಲಿಯರ್ ಆಗಿದ್ದೀವಿ. ನೀನ್ ಧೈರ್ಯವಾಗಿರು ದೊಡ್ಡಮ್ಮ. ಅಯ್ಯೋ ಭಗವಂತ, ಅವ್ರಿಗೆ ಇದರಿಂದ ಏನು ತೊಂದರೆ ಆಗ್ತಿರೋ ಹಾಗೆ ನೋಡ್ಕೊ.